SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವತ್ತು ವೀರಭದ್ರೇಶ್ವರ ಡೆವಿಲ್ ಎಷ್ಟು ಖುಷಿ ಅನಿಸ್ತಿದೆ ಸರ್ ಅಂತ? ಹೆಚ್ಚಿನ ರೀತಿ ಖುಷಿ ಆಗ್ತಾಯಿದೆ. ಅಭಿಮಾನಿಗಳು ಹೆಚ್ಚಿನ ರೀತಿ ಖುಷಿ ವ್ಯಕ್ತಪಡಿಸಿದ್ದಾರೆ. ಏನು ಅವ್ರ ನೋವಿತ್ತೆಲ್ಲ ಮರ್ತುಬಿಟ್ಟಿದ್ದಂಗಿದ್ದಾರೆ ಈ ಚಿತ್ರವನ್ನು ನೋಡಿ. ಅಭಿಮಾನಿಗಳು ತುಂಬ ಅದ್ದೂರಿನಲ್ಲಿ 3ನೇ ದಿನ ಇವತ್ತು ಹೋಗ್ತಾ ಇದೆ ಈ ಚಿತ್ರ. ಇವತ್ತು ಎಲ್ಲ ಬೇರೆ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ಗಳು. ಸಿನಿಮಾ ತುಂಬ ಅದ್ದೂರಿಯಾಗಿ ನೋಡ್ತಾ ಇದ್ದಾರೆ ಜನ ಕೂಡ. ತುಂಬ ಚೆನ್ನಾಗಿದೆ ಸರ್. ಒಂದೊಂದು ವಿಚಾರ ಏನಂದರೆ, ಈ ದರ್ಶನ್ ಅವ್ರ ಅಭಿಮಾನಿ ಅಂತಲ್ಲ, ಎಲ್ಲ ಅಭಿಮಾನಿಗಳು ಕೂಡ ಈ ಸಿನಿಮಾ ನೋಡೋಕೆ ಬಂದ. ಅಪ್ಪು ಸರ್ ಅಭಿಮಾನಿ ಕೂಡ ಬಂದಿದ್ದಾರೆ, ಸುದೀಪ್ ಸರ್ ಅಭಿಮಾನಿಗಳು ಕೂಡ ಸಿನಿಮಾ ನೋಡೋಕೆ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಒಂಥರ ತುಂಬ ಖುಷಿ ಆಯ್ತು. ಇದೇ ರೀತಿ ಬೆಳವಣಿಗೆ ಆದರೆ ಎಷ್ಟು ಖುಷಿಯಾಗಿದೆ ನೋಡಿ. ಇದರಲ್ಲಿ ಅಭಿಮಾನಿಗಳು ಅಂತೇನಿಲ್ಲ. ನಾವು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಹೀರೋಗಳು ಏನಿದ್ದಾರೆ, ಅಂಥ ಹೀರೋಗಳು ಎಲ್ಲ ಅಣ್ಣ ತಮ್ಮಂದಿರ್ತಾರೆ, ಅವ್ರು ಬದುಕ್ತಾ ಇದ್ದಾರೆ. ಇವತ್ತಿನ ಬಂದಂಥ ಹೀರೋಗಳು ಇರ್ಬೋದು, ಹಿಂದಿನವ್ರು ಇರ್ಬೋದು, ಅವರವರು ತಕ್ಕನಾಗ ಅವ್ರಿಗೆ ಸ್ಟೆಪ್ ಆಗಿ ಅವ್ರವ್ರಿಗೆ ಒಂದು ಗೌರವ ಇರುತ್ತೆ. ಆ ರೀತಿಯಲ್ಲಿ ಅವರೆಲ್ಲ ಅಣ್ಣ ತಮ್ಮಂದಿರ್ತಾರನೇ ಬದುಕ್ತಾ ಇದ್ದಾರೆ. ಇವತ್ತು ಶಿವಣ್ಣವ್ರು ನೋಡಿದ್ದೀರಾ ಹೇಗಿದ್ದಾರೆ, ಸುದೀಪ್ ಅವ್ರು ನೋಡಿದ್ದಾರೆ. ಈಗ ಹಿಂದಿನ ಒಂದು ನಾವು ಫಂಕ್ಷನಲ್ಲಿ ನೋಡಿದ್ವಿ, ಸುದೀಪ್ ಅವರು ಅಣ್ಣ ಅಂದರೆ ಇರೋದು ನಮ್ಮ ಶಿವಣ್ಣ ಒಬ್ಬರನ್ನೇ ಕರ್ನಾಟಕದಲ್ಲಿ ಅಂತ ಹೇಳಿದರು. ಆ ಥರ ಹೆಚ್ಚಿನ ರೀತಿ ಹಿರಿಕರೇನಿದ್ದಾರೆ ಅವ್ರಿಗೆ ಗೌರವ ಕೊಟ್ಕೊಂಡು ಇವತ್ತು ಬಂದಂಥವ್ರು ಹೋಗ್ತಾ ಇದ್ದಾರೆ. ಅವರೆಲ್ಲ ಅಣ್ಣ ತಮ್ಮಂದಿರ್ತಾರೆ ಇದ್ದಾರೆ. ಇದರಲ್ಲಿ ನಾವುಗಳು ಅಭಿಮಾನಿಗಳು ಬೇರೆಯವ್ರು ಇರ್ಬೋದು, ನಾವು ಏನೇನೋ ಮಾತಾಡೋದು ತಪ್ಪಾಗುತ್ತೆ. ಅವರೆಲ್ಲ ಅಣ್ಣ ತಮ್ಮಂದಿರ್ತಾರೆ. ಅವರ ಬಣ್ಣದ ಬದುಕಿನಲ್ಲಿ ಅವ್ರ ಜೀವನ ಸಾಗಿಸ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಶಿವಣ್ಣ ಕೂಡ ವಿಶ್ ಮಾಡಿದ್ದಾರೆ. ಹೌದು, ಸೂಪರಾಗಿ ಅವರು ವಿಶ್ ಮಾಡಿದ್ದಾರೆ. ಯಾರು ವೈರತ್ವ ಇದೆಯಾ ಅವರಿಗೆ? ಏನಿಲ್ವಲ್ಲ, ಅವರೆಲ್ಲ ಅಣ್ಣ ತಮ್ಮದಿರ್ತಾರೆ, ಬದುಕ್ತಾ ಇದ್ದಾರೆ. ಶಿವಣ್ಣ ಯಾವುದೇ ಒಂದು ಪರಭಾಷೆ ಚಿತ್ರ ಆಗಲಿ, ಒಂದು ಕನ್ನಡ ಚಿತ್ರ ಆಗಲಿ, ಶಿವಣ್ಣ ಪ್ರತಿಯೊಬ್ಬರಿಗೆ ಅವರು ಎಲ್ಲರಿಗೂ ಆಶೀರ್ವದಿಸಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಡೇ ಸೆಲೆಬ್ರೇಷನ್ ಫ್ಯಾನ್ಸ್ದೆಲ್ಲ ನಿಮ್ಮ ಥಿಯೇಟ್ರಲ್ಲಿ ಯಾಕೆ ಹೇಳ್ತೀರಾ ಅದರ ಸಂಭ್ರಮ? ಈ ನಮ್ಮ ಕಮಲಾನದಲ್ಲಿ ಭಾಗದಲ್ಲಿರುವಂಥ ಅಭಿಮಾನಿಗಳ ಅನ್ನದಾನ ಸುಮಾರು ಒಂದು 2,000 ಜನ ಇಲ್ಲಿ ಊಟ ಮಾಡಿದ್ದಾರೆ ಗುರುವಾರ. ತುಂಬ ಅದ್ದೂರಿಯಿಂದ ನಡೆದಿದೆ ಫಂಕ್ಷನ್ನು. ಎಷ್ಟಾಯ್ತು ಸರ್ ಫಸ್ಟ್ ಡೇ ಕಲೆಕ್ಷನ್? ಇವಾಗ ಹೇಗಿದೆ ರನ್ನಿಂಗಲ್ಲಿ ಕಲೆಕ್ಷನ್? ನೋಡಿ, ಫಸ್ಟ್ ಶೇ ಇವಾಗ ಏನಿದೆ ಅಂತ ಅಂದರೆ, ನಾವು ಫಸ್ಟ್ ಶೇ 6 ಶೋ ಹಾಕಿದ್ವಿ. 6 ಶೋನಲ್ಲಿ ಒಂದು ಶೋನಲ್ಲಿ ನಾವು ಒಂದು 400 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡಿದ್ವಿ. ಎಲ್ಲ ಚಿಂದಿ ಎಲ್ಲ ಹೌಸ್ಫುಲ್ ಆಗಿದೆ. ಯಾವುದೇ ಅವತ್ತು 6 ಶೋನು ಕೂಡ ತುಂಬ ಹೆವಿ ಕ್ರೌಡ್ ಇತ್ತು. ಮತ್ತು ನಿನ್ನೆನೂ ಕೂಡ 2ನೇ ದಿನ ಕೂಡ ಹಾಗೇ ಇತ್ತು. ಇವತ್ತು 3ನೇ ದಿನ ಮುನ್ನುಗ್ತಾ ಇದೆ. ಚಿತ್ರ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನೋಡಿ, ಫ್ಯಾಮಿಲಿ ಆಡಿಯನ್ಸು ನೋಡ್ತಾ ಇದ್ರೆ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ನಾವು ನಿನ್ನೆವರೆಗೂ ನಮಗೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಆಗಿರಲಿಲ್ಲ, ಬ್ಯುಸಿನಲ್ಲಿದ್ವಿ. ಆದರೆ ನಿನ್ನೆ ನೋಡಿ ನಮ್ಮ ಯಾರು ಗಿಲ್ಲಿಯವರು ಇದ್ದಾರಲ್ಲ, ಭಾರಿ ಅದ್ದೂರಿಯಿಂದ ಅವ್ರಿಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅವ್ರ ಪಾತ್ರಕ್ಕೆ ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ. ಅವರು ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಗಿಲ್ಲಿಯವರು ಈ ಚಿತ್ರದಲ್ಲಿ ಮಾತ್ರ. ಹೌದು, ಯಾಕೆ ಹೇಳ್ತೀರಾ? ನೆಕ್ಸ್ಟು ಅವ್ರಿಗೇನಾರು ದೇವರು ಆಶೀರ್ವದಿಸಿದ್ರೆ ಹೀರೋ ಆಗ್ಬೋದು ಅವರು. ಹಾಂ, ಹೌದು. ಇವಾಗ ಇನ್ನು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ? ಇನ್ನು ಯಾಕಂದರೆ ಬರುವಾರ ಇನ್ನೂ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ ನೋಡಿ. ಇವಾಗ ಎಲ್ಲರೂ ಬೇರೆ ಆಡಿಯನ್ಸ್ ಇರ್ಬೋದು, ಅಭಿಮಾನಿಗಳಿರ್ಬೋದು, ಈಗೇನಂತಾರೆ, ಈಗ 2 ಸಿನಿಮಾ 25ಕ್ಕೆ ಇರೋದ್ರಿಂದ ಎಲ್ಲ ಜನ ಕೂಡ ಈ ಸಿನಿಮಾವನ್ನು ಈ 2 ವಾರದಲ್ಲಿ ನೋಡ್ಕೊಬೇಕು. ಯಾಕೆಂದರೆ ಮತ್ತೆ ಈಗ ಈ ಚಿತ್ರಮಂದಿರದಿಂದ ಬೇರೆ ಕಡೆ ಬೇರೆ ಸಿನಿಮಾ ಆಗ್ತು ಅಂದರೆ ಇಲ್ಲಿ ಈ ಭಾಗದಲ್ಲಿರೋರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈ ಭಾಗದಲ್ಲಿರೋರು ಇನ್ನು 2 ವಾರದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ಕೊಳ್ಳಿ. ಇದು ಹೆಚ್ಚಿನ ರೀತಿ ಯಾವ ಥರ ಕಲೆಕ್ಷನ್ ಬರುತ್ತೆ ನೋಡಿಕೊಂಡು ನಾವು ಬೇರೆ ಸಿನಿಮಾಗಳು ಮಾಲೀಕರು ಚೇಂಜ್ ಮಾಡೋದ್ರಲ್ಲಿ ಇರ್ತಾರೆ. ಆದ್ದರಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನಿನ್ನೆ ಅಖಂಡ 2 ಬಾಲಯ್ಯ ಅವ್ರದ್ದು ಸಿನಿಮಾ ರಿಲೀಸ್ ಆಯಿತು. ಬಟ್ ಆ ಥರ ಸಿನಿಮಾಗಳು ರಿಲೀಸ್ ಆದಾಗ ಇವು ಕನ್ನಡ ಸಿನಿಮಾಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಏನಿಲ್ಲ ನೋಡಿ, ನೀವು ಬಾಲಯ್ಯ ಅವ್ರದ್ದು ಈಗ ತೆಲುಗು ಚಿತ್ರನೂ ನಮ್ಮ ಕನ್ನಡಿಗರೇ ಹೆಚ್ಚಿನ ರೀತಿ ನೋಡೋದು. ಈ ಕರ್ನಾಟಕದಲ್ಲಿ ಎಲ್ಲ ಚಿತ್ರ ಹೌಸ್ಫುಲ್ ಆಗ್ತಾಯಿದೆ ಅಂದರೆ ಒಂದೇ ಭಾಷೆ ಅವ್ರು ನೋಡಲ್ಲ. ಪ್ರತಿಯೊಂದು ಜನನೂ ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ. ನಮ್ಮ ಕನ್ನಡ ಚಿತ್ರನೂ ಎಲ್ಲ ಭಾಷೆಯವರು ನೋಡ್ತಾರೆ. ಆದ್ದರಿಂದ ಕರ್ನಾಟಕದ ರಾಜ್ಯ ಅಂತ ಯಾವುದೇ ಚಿತ್ರಮಂದಿರಕ್ಕೆ ಹೋದ್ರೂ ಯಾವ ಚಿತ್ರ ಹಾಕಿರ್ತಾರೆ ಆ ಚಿತ್ರ ನೋಡಿ ಕನ್ನಡಿಗರಾಗಿರ್ಬೋದು, ಪರಭಾಷಿಗರಾಗಿರ್ಬೋದು ಖುಷಿ ವ್ಯಕ್ತಪಡಿಸ್ತಾರೆ. ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಅಂದಾಗ ಒಂದು 2 ವರ್ಷ ಆಯಿತು ಇದು ಕಾಟೇರ ಆಗಿ. ಬಟ್ ಸಿನಿಮಾ ಮಾಲೀಕರಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಸ್ವಲ್ಪ ಖುಷಿ ವಿಚಾರ ಆಗಿದೆ ಅಂತ ಅನಿಸ್ತು. ಹೌದು, ಇದು 100% ಇರಲಿಲ್ಲ. ಎರಡು ಮಾತೇನಿಲ್ಲ, ಎಲ್ಲರೂ ಖುಷಿ ಪಟ್ಟಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.